ನಮಸ್ಕಾರ ವಿದ್ಯಾರ್ಥಿಗಳೇ, ಇಲ್ಲಿ ತೋರಿಸ್ದಂಗೆ ಶೇಪ್ಗಳನ್ನು ನೋಡ್ತಾ ಇರ್ಬೋದು. ನೀವು ಮಾದರಿಗಳು, ಚಿತ್ರಗಳ ಮಾದರಿಗಳನ್ನು ನೋಡ್ತಾ ಇರ್ಬೋದು. ಈ ಮಾದರಿಗಳನ್ನು ಆಧಾರದ ಮೇಲೆ ಇಲ್ಲಿ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಈ ಒಂದು ನಿಮ್ಮ ಮಾದರಿ ನಿಮ್ಮ ಪುಸ್ತಕದಲ್ಲಿ ಇದೆ. ಸೊ ಪ್ರಶ್ನೆ 1, ಕೋಷ್ಟಕ 3ರಲ್ಲಿ ನೀಡಲಾದ ಪ್ರತಿಯೊಂದು ಅನುಕ್ರಮಗಳಲ್ಲಿನ ಮಾದರಿಯು ನೀವು ಗುರುತಿಸಬಹುದೇ ಅಂತ ಕ್ವಶನ್ ಇದೆ. ಹೌದು, ಕೋಷ್ಟಕ 3ರಲ್ಲಿ ನೀಡಿದ ಮಾದರಿಗಳನ್ನು ನಾವು ಗುರುತಿಸಬಹುದು. ನಿಯಮಿತ ಬಹುಭುಜಾಕೃತಿಗಳು ಪ್ರತಿಯೊಂದು ಆಕಾರ ಅನುಕ್ರಮವನ್ನು ಹಿಂದಿನ ಬಹುಭುಜಾಕೃತಿಗೆ ಒಂದು ಬದಿಯನ್ನು ಏನು ಮಾಡಿದ್ದಾರೆ ಅಂದರೆ ಸೇರಿಸ್ತಾ ಹೋಗಿದ್ದಾರೆ. ನೀವು ಕಂಪ್ಲೀಟಾಗಿ ಈ ಒಂದು ಮಾದರಿ ಆಕಾರದಂಥ ಚಾರ್ಟನ್ನು ನೋಡ್ಕೊಂಡ್ರೆ ನೀವು ಈ 2 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬಹುದು. 3 ಶೃಂಗಗಳಿಗೆ ನಾವು 3 ಅಂಚುಗಳು ಹೊಂದಿರ್ತವೆ. ಅವಕ್ಕೇನಂತ ಹೇಳ್ತಾರೆ ಅಂದರೆ ತ್ರಿಕೋನಗಳು ಅಂತ ಹೇಳ್ತೀವಿ. 4 ಶೃಂಗಗಳಿಗೆ 6 ಅಂಚುಗಳು ಹೊಂದಿವೆ. 5 ಶೃಂಗಗಳಿಗೆ 10 ಅಂಚುಗಳನ್ನು ಹೊಂದಿದೆ. 6 ಶೃಂಗಗಳಿಗೆ 15 ಅಂಚುಗಳನ್ನು ಹೊಂದಿದೆ. ಸೊ ಇದನ್ನೇನು ಮಾಡ್ಬೋದು ನಾವು ಅಂತಂದರೆ ಇಲ್ಲಿ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಇರಬಹುದು. ಈ ಉತ್ತರ ನೀವು ಕೂಡ ಏನು ಮಾಡ್ಬೋದು ಅಂದರೆ ಅನಲೈಸನ್ನು ಮಾಡ್ಬೋದು. ಹೇಗೆ ಅಂದರೆ ಈ ಒಂದು ಚಿತ್ರ ಮಾದರಿಯನ್ನು, ಈ ಚಿತ್ರಪಟವನ್ನು ನೀವು ನೋಡಿದ್ರಿ ಅಂತಂದರೆ, ಇಲ್ಲಿ ಕೊಟ್ಟಿರುವಂತಹ ಚಿತ್ರ ಮಾದರಿಯನ್ನು ನೀವು ನೋಡಿದ್ರಿ ಅಂತಂದರೆ ಟೇಬಲನ್ನು ನೀವು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬಹುದು. 1 × 1 ಸಣ್ಣ ಚೌಕ, ಕೇವಲ ಒಂದು ಸಣ್ಣ ಚೌಕ. 2 × 2 ಗ್ರಿಡ್ಡು, 2 × 2 4 ಚೌಕಗಳು. ಹೀಗೆ ಏನು ಮಾಡ್ತಾ ಹೋಗಿದ್ದಾರೆ ಅಂತಂದರೆ ಗ್ರಿಡ್ಗಳನ್ನು ಚೌಕಗಳಿಂದ ಏನು ಮಾಡ್ತಾ ಹೋಗಿದ್ದಾರೆ ಅಂತಂದರೆ ಜೋಡಿಸ್ತಾ ಹೋಗಿದ್ದಾರೆ. ತ್ರಿಕೋನಗಳನ್ನು ಕೂಡ ಏನು ಮಾಡಿದ್ದಾರೆ ಅಂದರೆ ಜೋಡಿಸ್ತಾ ಹೋಗಿದ್ದಾರೆ. ನೀವು ಚಾರ್ಟನ್ನು ನೀವು ನೋಡ್ಬೋದು. ಆ ಚಾರ್ಟನ್ನು ಪರ್ಫೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ನೀವು ಈ ಪ್ರಶ್ನೆಗಳಿಗೆ ಏನು ಮಾಡ್ಬೋದು, ಆನ್ಸರನ್ನು ಮಾಡಬಹುದು. ಮತ್ತು ಕೋಚ್ ಸ್ನೋ ಫ್ಲೇಕ್ ಅಂತ ಇದೆ. ಕೋಚ್ ಸ್ನೋ ಫ್ಲೇಕ್ ಅಂತಂದರೆ ನೀವು ಅಲ್ಲಿ ಏನಂತಂದರೆ ಅಂಚುಗಳನ್ನಾಗಿರ್ಬೋದು ಅಥವಾ ಕೋಚ್ ಸ್ನೋ ಫ್ಲೇಕ್ ಹೊಸ ಪದರವನ್ನು ಮಾಡಿದಾಗ ಅದರ ಹಿಂದಿನ ಪದರ ಕಾಣದಂತೆ ಅದರ ಹೆಚ್ಚಿನ ವಿವರಗಳೊಂದಿಗೆ ನೀವೇನು ಮಾಡ್ಬೋದು, ಹೊಸ ತ್ರಿಕೋನ ಅಥವಾ ದೊಡ್ಡ ತ್ರಿಕೋನದ ಸಣ್ಣ ಆವೃತ್ತಿಗಳಂತೆ ಕಾಣ್ತೇವೆ ಅಂತ ಹೇಳಿದ್ದಾರೆ. ಅಂದರೆ ಒಂದು ಸಪ್ರೇಟಾಗಿ ಕೋಚ್ ಸ್ನೋ ಫ್ಲೇಕಲ್ಲಿರುವಂಥ ಒಂದು ಬದಿಯನ್ನು ನಾವು ತೆಗೆದು ನೋಡಿದರೆ ನಮಗೆ ಯಾವ ರೀತಿ ಕಾಣುತ್ತೆ ಅಂದರೆ ಹೊಸ ತ್ರಿಕೋನದ ರೀತಿ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ಸೊ ಪ್ರಶ್ನೆ 2 ನೋಡೋಣ. ನಿಮ್ಮ ನೋಟ್ಬುಕ್ನಲ್ಲಿ ಕೋಷ್ಟಕ 3ರಲ್ಲಿನ ಪ್ರತಿಯೊಂದು ಅನುಕ್ರಮವನ್ನು ಪುನಃ ಬರೆಯಲು ಪ್ರಯತ್ನಿಸಿ. ಪ್ರತಿ ಅನುಕ್ರಮದಲ್ಲಿ ಮುಂದಿನ ಆಕಾರವನ್ನು ನೀವು ಸೆಳೆಯಬಹುದೇ ಅಥವಾ ಬರೀಬಹುದೇ, ಏಕೆ ಅಥವಾ ಏಕೆ ಮಾಡಬಾರದು. ಪ್ರತಿ ಅನುಕ್ರಮದ ನಂತರ ಅನುಕ್ರಮದಲ್ಲಿನ ಆಕಾರಗಳನ್ನು ರೂಪಿಸುವ ಮೂಲಕ ನೀವೇನು ಮಾಡಬಹುದು ಅಂತಂದರೆ ಒಂದು ಮಾದರಿಯನ್ನು ನೀವು ತಯಾರು ಮಾಡಿರಿ ಅಂತ ಕೊಟ್ಟಿದ್ದಾರೆ. ಸೊ ಪರಿಹಾರ ಅಂತೂ ಇಲ್ಲಿದೆ. ನಿಯಮಿತ ಬಹುಭುಜಾಕೃತಿಗಳು ಹಾಗೂ ಈ ಅನುಕ್ರಮ ಸಮಾನ ಬದಿಗಳನ್ನು ಹೊಂದಿರುವ ಬಹುಭುಜಾಕೃತಿಗಳನ್ನು ತೋರಿಸುತ್ತದೆ. ಹಾಗೆ ನೀವು ನೋಡ್ತಾ ಇರಬಹುದು ಆ ಒಂದು ಮುಂದಿನ ಭಾಗವನ್ನು. ಮೊದಲಿಗೆ ಏನಿದ್ರೆ ತ್ರಿಕೋನ ಇದೆ, ಆಮೇಲೆ ಚೌಕ ಇದೆ, ಆಮೇಲೆ ಪೆಂಟಗಾನ್, ಹೆಕ್ಸಗಾನ್. ಇದರ ಮುಂದಿನದಂತಹ ಮುಂದಿನ ಆಗಿರುವಂತಹ ಒಂದು ಆಕೃತಿಯನ್ನು ನೀವು ನೋಡ್ತಾ ಇರ್ಬೋದು. ಅಂದರೆ 11 ಬದಿಗಳನ್ನು ಹೊಂದಿರುವಂಥ ಆಕೃತಿಗಳನ್ನು ಏನು ಮಾಡಿದ್ದಾರೆ ಇಲ್ಲಿ ಬಿಡಿಸಿದ್ದೀವಿ ನಾವು. ನೆಕ್ಸ್ಟ್ನೇದಾಗಿರ್ಬೋದು ಇದು ಗ್ರಾಫ್ ಅಂತ ಹೇಳ್ತೀವಿ. ಈ ಗ್ರಾಫನ್ನು ನಾವು ಮುಂದಿನದಂತಹ ಚಿತ್ರವನ್ನು ನಾವೇನು ಮಾಡಿದ್ದೀವಿ ಇಲ್ಲಿ ಬಿಡಿಸಿದ್ದೀವಿ. ಸಂಪೂರ್ಣ ಗ್ರಾಫ್ಗಳು ಅಥವಾ ಪ್ರತಿಯೊಂದು ಬಿಂದುವಿಗೆ ಸಂಪರ್ಕ ಹೊಂದಿದೆ ಮತ್ತು 2 ಬಿಂದುಗಳು ಒಂದು ರೇಖೆಯಿಂದ ಸಂಪರ್ಕಗೊಂಡಿದೆ. 3 ಬಿಂದುಗಳು ಒಂದು ತ್ರಿಕೋನವನ್ನು ರೂಪಿಸುತ್ತದೆ. ನೀವು ನೋಡ್ತಾ ಇರ್ಬೋದು ಗ್ರಾಫ್ಗಳು ಸಂಪೂರ್ಣವಾಗಿ ಒಂದು ಆಕಾರವನ್ನು ಹೊಂದಿದೆ. ಇಲ್ಲಿ ಚೌಕಗಳನ್ನು, ಸಣ್ಣ ಸಣ್ಣ ಚೌಕಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ಜೋಡಿಸಿದ್ದಾರೆ. ಜೋಡಿಸಲಾದ ತ್ರಿಕೋನ ಅನುಕ್ರಮದಲ್ಲಿ ತ್ರಿಕೋನಗಳನ್ನು ಜೋಡಿಸಿ ದೊಡ್ಡ ತ್ರಿಕೋನವನ್ನು ರೂಪಿಸುತ್ತದೆ. ಒಂದು ತ್ರಿಕೋನದಿಂದ ಪ್ರಾರಂಭವಾಗುವ ಅನುಕ್ರಮದ ಪ್ರತಿ ಹಂತದಲ್ಲಿ ದೊಡ್ಡ ತ್ರಿಕೋನವನ್ನು ರೂಪಿಸಲು ಹೆಚ್ಚಿನ ಸಂಖ್ಯೆಯ ತ್ರಿಕೋನಗಳನ್ನು ಸೇರಿಸಿ ಅಂತ ಕೊಟ್ಟಿದ್ದಾರೆ. ನೀವು ಚಿತ್ರಗಳನ್ನು ನೋಡ್ತಾ ಇರ್ಬೋದು. ಇಲ್ಲಿ ಈ ಚಿತ್ರಗಳ ಆಧಾರದ ಮೇಲೆ ಪ್ರಶ್ನೆಯನ್ನು ಏನು ಕೇಳಿದರೆ, ಈ ಚಿತ್ರದಲ್ಲಿ ಅಂದರೆ ಆ ಚಾರ್ಟಲ್ಲಿ ತೋರಿಸ್ದಂಗೆ ಅದರ ಮುಂದಿನ ಮಾದರಿಯನ್ನು ನೀವು ಮಾಡಬಹುದು. ಅದೇ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ. ನಾವು ಅದಕ್ಕೆ ಉತ್ತರವನ್ನು ಮತ್ತು ಅದಕ್ಕೆ ನಿಮ್ಮ ವಾಕ್ಯಗಳಲ್ಲಿ ಅಂತಲೇ ಬರೀರಿ ಅಂತ ಹೇಳಿದ್ದಾರೆ. ಆ ಉತ್ತರವನ್ನು ಬರೆದಿದ್ದೀವಿ ಮತ್ತು ಮುಂದಿನ ಒಂದು ಚಿತ್ರವನ್ನು ಕೂಡ ಏನು ಮಾಡಿದೆ ನಾವಿಲ್ಲಿ ಹಾಕಿದ್ದೀವಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕ್ವಶನ್ಸ್ಗಳನ್ನು ಕೇಳಬಹುದು. ಹೀಗೆ ನಿಮಗೆ ಹೆಚ್ಚೆಚ್ಚು ವಿಡಿಯೋಗಳು ಬೇಕು ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕ್ವಶನ್ಸ್ಗಳನ್ನು ಕೇಳಬಹುದು.
ಇಲ್ಲಿ ನಂತರದಾಗಿ ಕೋಚ್ ಸ್ನೋಫ್ಲೇಕ್. ಈ ಕೋಚ್ ಸ್ನೋಫ್ಲೇಕಲ್ಲಿ ಬದಿಗಳನ್ನು ನಾವು ಎಣಿಕೆ ಮಾಡೋದು ಕಷ್ಟ ಆಗುತ್ತೆ. ಆದರೂ ಕೂಡ ಏನು ಮಾಡಿದ್ದೀವಿ ನಾವಿಲ್ಲಿ ಮುಂದಿನದಾಗಿರುವಂತಹ ಒಂದು ಕೋಚ್ ಸ್ನೋಫ್ಲೇಕ್ನ ಚಿತ್ರವನ್ನು ಹಾಕಿದ್ದೀವಿ. ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಈ ಕ್ವಶನ್ಸ್ಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ವಿಡಿಯೋವನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮಗೆ ಹೆಚ್ಚಿನದಾಗಿ ಕ್ವಶನ್ಸ್ಗಳು ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕ್ವಶನನ್ನು ಕೇಳಬಹುದು. ನಮಸ್ಕಾರ.